ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡೋದಾದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಪೇಪರ್ನ ನೋಡ್ತಾ ಬರೋಣ. ಸೊ ಎಲ್ಲ ಎಕ್ಸಾಮ್ಸ್ಗೂ ಸಹ ಯೂಸ್ ಆಗ್ತಾ ಹೋಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಕನ್ನಡ ಅಂತಲೇ ಒಂದು ಪೇಪರ್ನ ಕೊಡ್ತಾ ಹೋಗ್ತೀರಾ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರು. ಸೊ ಅದರ ಜೊತೆಗೆ PST, GPSTಗೂ ಸಹ ಸಪ್ರೇಟಾಗಿ 25 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದಾಗಿದೆ. ಸೊ ಓವರಾಲ್ ಎಲ್ಲ ಎಕ್ಸಾಮ್ಸ್ಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇದಾಗಿರುತ್ತೆ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ಕನ್ನಡ ವರ್ಣಮಾಲೆಯಲ್ಲಿನ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು? 13, 10, 25, 9. ಸೊ ಫಸ್ಟ್ ನೋಡ್ತಾ ಹೋದರೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಒಟ್ಟು ಇರ್ತಕ್ಕಂಥದ್ದು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು. ಸೊ ಅದರಲ್ಲಿ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿದರೆ 10 ಬರುತ್ತೆ. ಮಹಾಪ್ರಾಣಾಕ್ಷರ ಅಂತ ಹೇಳಿದರೆ, ಮಹಾ ಮೀನ್ಸ್ ಜಾಸ್ತಿ, ಪ್ರಾಣ ಉಸಿರು, ಜಾಸ್ತಿ ಉಸಿರಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಮಹಾಪ್ರಾಣಾಕ್ಷರಗಳಂತ ಕರಿತೀವಿ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 2 10 ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಒಂದು ಇದಂತ ಹೇಳಿದರೆ ನೋಡಿ, ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಆದರೆ ನಾವು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಂತ 3 ರೀತಿಯಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. 3 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ: ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ಸೊ ಸ್ವರಗಳಲ್ಲಿ 2 ವಿಧ: ಹ್ರಸ್ವಸ್ವರ ಮತ್ತು ದೀರ್ಘಸ್ವರ. ಹ್ರಸ್ವಸ್ವರ ಅಂತ ಹೇಳಿದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಹ್ರಸ್ವಸ್ವರ ಅಂತ ಕರಿತೀವಿ. ಸೊ ಅದು ಬಂದು ಒಟ್ಟು 6 ಆಗಿರುತ್ತೆ ಸ್ನೇಹಿತರೆ, 6 ಇಲ್ಲಿ ತನಕ ಇರುತ್ತೆ. ಆ್ಯಂಡ್ ದೀರ್ಘಸ್ವರ ಅಂತ ಹೇಳಿದರೆ 2 ಮಾತ್ರ ಕಾಲದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನು ನಾವು ದೀರ್ಘಸ್ವರ ಅಂತ ಕರಿತೀವಿ. ಒಟ್ಟು 7 ಬರುತ್ತೆ. ಸೊ ಅದು ಈ 7 ಆಗಿರುತ್ತೆ. ನೆಕ್ಸ್ಟ್ ಯೋಗವಾಹಕಗಳು ಬಂದು 2 ಇರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಅನುಸ್ವರ ಮತ್ತು ವಿಸರ್ಗ ಆಗಿರುತ್ತೆ. ಇನ್ನು ವ್ಯಂಜನಗಳು ಬಂದು ಟೋಟಲಾಗಿ 34 ಇರುತ್ತೆ. 34ರಲ್ಲಿ ಅಲ್ಲಿ 2 ಡಿವೈಡ್ ಮಾಡ್ತಾ ಹೋಗ್ತೀವಿ. ಯಾವುದಾದ್ರು ಅಂತ ಹೇಳಿದರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಮತ್ತು ವರ್ಗೀಯ ವ್ಯಂಜನದಲ್ಲಿ ಒಟ್ಟು ನಾವು 3 ರೀತಿ ನೋಡ್ತಾ ಹೋಗ್ತೀವಿ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಪ್ರಾಣ ಅಂತ. ಅಲ್ಪಪ್ರಾಣ ಅಂತ ಹೇಳಿದ್ರೆ ಕಡಿಮೆ ಉಸಿರಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಅಲ್ಪಪ್ರಾಣ ಅಂತ ಕರಿತೀವಿ. ಜಾಸ್ತಿ ಉಸಿರಿಂದ ತಗೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ. ಅನುನಾಸಿಕ ಮೀನ್ಸ್, ನಾಸಿಕ ಮೀನ್ಸ್ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳಂತ ಕರಿತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ವರ್ಗೀಯ ವ್ಯಂಜನದಲ್ಲಿ ಒಟ್ಟು 25, ಅದರಲ್ಲಿ ಅಲ್ಪಪ್ರಾಣ ಅಕ್ಷರಗಳು 10, ಮಹಾಪ್ರಾಣ ಅಕ್ಷರಗಳು 10, ಅನುನಾಸಿಕ ಅಕ್ಷರಗಳು 5 ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಅದು ಬಂದು ಕಾಟು ಮಾತನಕ ಒಟ್ಟು 25 ಅಕ್ಷರಗಳು. ಇನ್ನು ಅವರ್ಗೀಯ ವ್ಯಂಜನದಲ್ಲಿ ಒಟ್ಟು 9 ಬರುತ್ತೆ. ಯಾವುದಂತಂದರೆ ಯಾಟು, ಳ. ಸೊ ವರ್ಗ ಮೀನ್ಸ್, ವರ್ಗೀಯ ಅಂತ ಹೇಳಿದ್ರೆ ವರ್ಗ ಅಂತ ಹೇಳ್ತೀವಿ. ವರ್ಗ ಅಂತ ಹೇಳಿದರೆ ಗುಂಪು, ಅಂದರೆ ಗುಂಪುಳ್ಳ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಗುಂಪಿಲ್ಲದೆ ಇರತಕ್ಕಂಥ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಸ್ನೇಹಿತರೆ. ಇಷ್ಟೇ. ಓಕೆ, ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ, ಅಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು? ಈ ವಾಕ್ಯದಲ್ಲಿರುವ ಅಷ್ಟು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಸೊ ಇಲ್ಲಿ ಅಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು. ಓಕೆ, ಇದೊಂದು ಪ್ರಶ್ನಾರ್ಥಕ ವಾಕ್ಯ ಆಗಿದೆ. ಹಾಗಾದರೆ ಇಲ್ಲಿ ಅಷ್ಟು ಅಂತಕ್ಕಂಥ ಒಂದು ಪದ ಏನು ಕೊಟ್ಟಿದ್ದಾರೋ, ಈ ಒಂದು ಅಷ್ಟು ಪದ ಅದು ಯಾವುದಕ್ಕೆ ಸೇರಿದೆ? ಸಂಖ್ಯಾವಾಚಕ, ಗುಣವಾಚಕನ, ದಿಗ್ವಾಚಕನ, ಪರಿಮಾಣವಾಚಕ ಅಂತ ಕೇಳಿದ್ದಾರೆ. ಇಲ್ಲಿ ಸಂಖ್ಯಾವಾಚಕ ಅಂದರೆ ನೀವು ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಸ್ನೇಹಿತರೆ. 1 ಆಗಿರ್ಬೋದು, 2, 3, 4, 10, ಲಕ್ಷ, ಕೋಟಿ. ಸೊ ಇದನ್ನು ಸಂಖ್ಯಾವಾಚಕದ ನೋಡ್ತಾ ಹೋಗ್ತೀವಿ. ಇನ್ನು ಗುಣವಾಚಕ ಅಂದರೆ ಗುಣವಿಶೇಷತೆಯನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ವಸ್ತು ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವನ ಗುಣವಿಶೇಷತೆಯನ್ನು ತಿಳಿಸ್ಕೊಡ್ತಕ್ಕಂಥ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ದೊಡ್ಡ ಅಂತ ಕೊಟ್ಟಿದ್ದಾರಲ್ವ, ಸೊ ದೊಡ್ಡ ಅಂತಕ್ಕಂಥದ್ದು ಮರದ ಒಂದು ಗುಣವಾಚಕ ಪದ ಬರುತ್ತೆ. ಸೊ ನೆಕ್ಸ್ಟ್ ದಿಗ್ವಾಚಕ ಅಂತಿದ್ರೆ ದಿಕ್ಕುಗಳನ್ನು ಸೂಚಿಸ್ತಕ್ಕಂಥ ಪದಗಳು. ಫಾರ್ ಎಕ್ಸಾಂಪಲ್ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಮೂಡಣ, ಪಡುವಣ, ಬಡಗಣ, ತೆಂಕಣ. ಸೊ ಇದರ ದಿಗ್ವಾಚಕಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಪರಿಮಾಣವಾಚಕ ಅಂತ ಹೇಳಿದಾಗ ಪರಿಮಾಣ, ಅಳತೆಯನ್ನು ಸೂಚಿಸ್ತಕ್ಕಂಥ, ಅಳತೆ ಆಗಿರ್ಬೋದು, ತೂಕ ಆಗಿರ್ಬೋದು. ಸೊ ಇದನ್ನು ತೋರಿಸ್ತಕ್ಕಂಥ, ಸೂಚಿಸ್ತಕ್ಕಂಥ ಅಕ್ಷರಗಳನ್ನ ನಾವು ಪರಿಮಾಣವಾಚಕ ಅಂತ ಹೇಳ್ತೀವಿ. ಸೊ ಅಷ್ಟು, ಇಷ್ಟು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಆನ್ಸರ್ ಬಂದು ಆಪ್ಷನ್ 4 ಪರಿಮಾಣವಾಚಕ ಆಗಿರುತ್ತೆ, ಅಷ್ಟು ಅಂತಕ್ಕಂಥದ್ದು. ಸೊ ಇನ್ನು ಪರಿಮಾಣವಾಚಕ ಯಾವುದಾದ್ರು ಬರುತ್ತೆ ಅಂತ ನೋಡೋದು ಹೋದರೆ ನೋಡಿ, ಇಲ್ಲಿ ವಸ್ತು, ವ್ಯಕ್ತಿ, ಪ್ರಾಣಿಗಳ ತೂಕ, ಅಳತೆ, ಗಾತ್ರ ಮತ್ತು ಪರಿಮಾಣಗಳನ್ನು ವರ್ಣಿಸ್ತಕ್ಕಂಥ ಶಬ್ದಗಳನ್ನು ನಾವು ಪರಿಮಾಣವಾಚಕ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಅಷ್ಟು ಹಣ್ಣುಗಳು, ಇಷ್ಟು ರೂಪಾಯಿ, ಅನಿತು ವ್ಯವಸ್ಥೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಷ್ಟು ಅಂತಕ್ಕಂಥದ್ದಾಗಿರ್ಬೋದು, ಇಷ್ಟು ಅಂತಕ್ಕಂಥದ್ದು, ಅನಿತು, ಓಕೆ, ಇನಿತು, ಏನಿತು, ಅಲ್ಪ, ಬಹಳ. ಸೊ ಇದೆಲ್ಲ ನಾವು ಪರಿಮಾಣವಾಚಕ ಪದಗಳಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ, ಅಷ್ಟು, ಇಷ್ಟು, ಅನಿತು, ಇನಿತು, ಎನಿತು, ಅಲ್ಪ, ಬಹಳ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಪರಿಮಾಣವಾಚಕದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಪದಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ. ತಾನು,
ತಾವು, ಯಾರು, ಯಾವುದು, ನಾನು, ನಾವು, ಅದು, ಅವು. ಆತ್ಮಾರ್ಥಕ ಸರ್ವನಾಮ ಯಾವುದಾದ್ರು ಬರುತ್ತೆ ಅಂತಂದರೆ ತಾನು, ತಾವು. ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿದೆ ಸ್ನೇಹಿತರೆ. ಸೊ ತಾನು ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರುತ್ತೆ, ತಾವು ಅಂತಕ್ಕಂಥದ್ದು ಒಂದು ಫ್ಲೂರಲ್ ಫಾರ್ಮ್, ಇಟ್ ಮೀನ್ಸ್ ಬಹುವಚನ ರೂಪದಲ್ಲಿ ಬರ್ತಕ್ಕಂಥ ಆತ್ಮಾರ್ಥಕ ಸರ್ವನಾಮ ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಇಲ್ಲಿ ಒಂದು, ತಾನು ಮತ್ತು ತಾವು. ನೋಡಿ ಸ್ನೇಹಿತರೆ, ಸರ್ವನಾಮಗಳ 4 ರೀತಿ ನೋಡ್ತಾ ಹೋಗ್ತೀವಿ. ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಆ್ಯಂಡ್ ದರ್ಶಕ ಸರ್ವನಾಮ. ಸೊ ಪುರುಷಾರ್ಥಕ ಸರ್ವನಾಮದಲ್ಲಿ 3 ಪ್ರಕಾರ ಬರುತ್ತೆ: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತಕ್ಕಂಥದ್ದು. ನೋಡಿ, ಉತ್ತಮ ಪುರುಷ ಅಂತ ಹೇಳಿದಾಗ ಸ್ನೇಹಿತರೆ, ನಾನು, ನಾವು, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ದಾಗ ನಾನು ಅಂತಕ್ಕಂಥದ್ದು ಏಕವಚನ ಆಗಿರುತ್ತೆ, ನಾವು ಅಂತಕ್ಕಂಥದ್ದು ಬಹುವಚನ ಉತ್ತಮ ಪುರುಷ ಆಗುತ್ತೆ. ಸೊ ಇದು ಸಹ ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ಮಧ್ಯಮ ಪುರುಷ ಅಂತ ಹೇಳಿದಾಗ ನೀನು, ನೀವು. ಓಕೆ, ನೋಡಿ, ಇದು ಏಕವಚನ, ಇದು ಬಹುವಚನ. ನೀನು, ನೀವು ಮಧ್ಯಮ ಪುರುಷ. ಪ್ರಥಮ ಪುರುಷ ಅಂತ ಹೇಳಿದಾಗ 3ನೇ ವ್ಯಕ್ತಿಗೆ ಹೇಳ್ತೀವಿ: ಅವನು, ಅವರು, ಅವಳು, ಅವರು, ಇವನು, ಇವರು, ಇವಳು, ಇವರು, ಇದು, ಅದು. ಸೊ ಇದೆಲ್ಲ ಪ್ರಥಮ ಪುರುಷಕ್ಕೆ ಬರ್ತಕ್ಕಂಥ. ಸೊ ಅರ್ಥ ಮಾಡ್ಕೊಳ್ಳಿ. ಆತ್ಮಾರ್ಥಕ ಅಂತ ಹೇಳಿದಾಗ ತಾನು, ತಾವು ಬರುತ್ತೆ. ಪುರುಷಾರ್ಥಕ ಅಂತ ಹೇಳಿದಾಗ ಸೊ ಇಲ್ಲಿ ನಾನು, ನೀನು, ಅವನು, ಅವಳು. ಸೊ ಇಲ್ಲಿ ಪ್ರಥಮ, ಮಧ್ಯಮ, ಉತ್ತಮ 3 ಬರುತ್ತೆ. ಆ್ಯಂಡ್ ನೆಕ್ಸ್ಟು ನೋಡಿ, ಮತ್ತೊಂದು ಪಾಯಿಂಟ್, ಇಂಥ ಪಾಯಿಂಟ್ನ ಜಾಸ್ತಿ ಕೇಳೋದು: ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಭೇದವು ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ, ಆಲ್ರೆಡಿ ಹೇಳ್ದಾಗೆ ನಾನು, ನಾವು, ನೀನು, ನೀವು ಅಂತ ಹೇಳ್ತೀವಿ, ಬಟ್ ಇಲ್ಲಿ ಲಿಂಗ ಬರೋದಿಲ್ಲ. ನೀನು ಅಂತ ಹೇಳಿದಾಗ ಅದು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಬರಲ್ಲ, ನಾನು ಅಂತ ಹೇಳಿದಾಗ ಅಷ್ಟೇ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಲಿಂಗ ಬರಲ್ಲ. ಬಟ್ ಪ್ರಥಮ ಪುರುಷದಲ್ಲಿ ಮಾತ್ರ ಈ ಒಂದು ಲಿಂಗವನ್ನು ನೋಡ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವನು, ಅವಳು, ಅದು, ಅವನು, ಇವನು ಅಂತ ಹೇಳ್ತಾ ಹೋಗ್ತೀವಲ್ವ. ಸೊ ಹಾಗಾಗಿ ಇಲ್ಲಿ ಪ್ರಥಮ ಪುರುಷದಲ್ಲಿ ಮಾತ್ರ ಲಿಂಗ ಭೇದವನ್ನು ನೋಡ್ತೀವಿ. ಬಟ್ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷದಲ್ಲಿ ಯಾವುದೇ ಒಂದು ಲಿಂಗ ಕಂಡು ಬರುವುದಿಲ್ಲ. ಬಿಕಾಸ್ ನಾನು, ನಾವು, ನೀನು, ನೀವು. ಓಕೆ, ಸೊ ಈ ರೀತಿ ಬರುತ್ತೆ. ಇನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳ್ದಾಗೆ ತಾನು, ತಾವು ಅಂತಕ್ಕಂಥದ್ದು ಬರುತ್ತೆ. ಏಕವಚನದಲ್ಲಿ ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಆದರೆ, ಬಹುವಚನದಲ್ಲಿ ತಾವು ಅಂತಕ್ಕಂಥದ್ದು ಬಹುವಚನದಲ್ಲಿ ಬರ್ತಕ್ಕಂಥ ಆತ್ಮಾರ್ಥಕ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನಾರ್ಥಕ ಅಂತ ಹೇಳಿದ್ರೆ ಪ್ರಶ್ನಾರ್ಥಕ ಪ್ರಶ್ನೆನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಈಗ ಯಾವನು, ಯಾವಾಗ, ಸೊ ಇದೆಲ್ಲ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಇನ್ನು ನಿರ್ದೇಶನಾತ್ಮಕ ಸರ್ವನಾಮಗಳಂದರೆ ಯಾವುದು? ವ್ಯಕ್ತಿ, ವಸ್ತು ಮೊದಲಾದವುಗಳ ದೂರ ಸಮೀಪವನ್ನು ಹೇಳುವಾಗ ಬಳಸುವಂಥ ಪುರುಷಾರ್ಥಕ ಸರ್ವನಾಮಗಳಲ್ಲಿಯ ಪ್ರಥಮ ಪುರುಷ ಸರ್ವನಾಮಗಳು ಇವಾಗಿರುತ್ತವೆ. ಫಾರ್ ಎಕ್ಸಾಂಪಲ್, ಈಗ ಏನು ಪ್ರಥಮ ಅಂತ ಹೇಳುವ 3ನೇ ಪಾರ್ಟಿ ಅಂತ ಏನು ಹೇಳ್ತೀವೋ ಇವನು, ಇವಳು, ಅವನು, ಅವಳು ಅಂತಕ್ಕಂಥದ್ದು. ಸೊ ಅದರಲ್ಲಿ ಸಮೀಪ ದರ್ಶಕ ಅಂತ ಹೇಳಿದ್ರೆ ಇವನು, ಇವಳು, ಇವರು, ಇದು ಬಂದು ಸಮೀಪ ದರ್ಶಕ ಆಗಿರುತ್ತೆ. ಸಮೀಪ. ದೂರದರ್ಶಕ ಅಂತ ಹೇಳಿದ್ರೆ ಅವನು, ಅವಳು, ಇವ. ಸೊ ಫಾರ್ ಎಕ್ಸಾಂಪಲ್ ಇಂದು ಹೇಳ್ತೀವಿ ನಾವು ಎಲ್ಲಿ ಅಂತ ಹೇಳಿದ್ರೆ ದಟ್, ದಿಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಲ್ವ. ಸೊ ಆ ರೀತಿ ಇದು ಅಷ್ಟೇ. ದೂರದರ್ಶಕ ಅಂದರೆ ಅವನು, ಅವಳು ಅಂತಕ್ಕಂಥ ಆ ರೀತಿ ಬರುತ್ತೆ. ಸಮೀಪ ಅಂತ ಹೇಳಿದ್ರೆ ಇವನು, ಇವಳು ನಮ್ಮ ಹತ್ರ ಇರ್ತಕ್ಕಂಥದ್ದು. ಸೊ ಆ ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಮೊತ್ತ ಮೊದಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಮೊತ್ತ ಮೊದಲು. ಸೊ ಇಲ್ಲಿ ಮೊತ್ತ ಮೊದಲನ್ನ ಬಿಡಿಸಿದಾಗ ನಾವು ಬರ್ತಕ್ಕಂಥದ್ದು ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು. ಓಕೆ, ಮೊದಲು ಪ್ಲಸ್ ಮೊದಲು, ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು. ಈ ಒಂದು ಪದ ಯಾವುದಕ್ಕೆ ಸೇರಿಕೊಳ್ಳುತ್ತೆ? ಸೊ ನೋಡಿ, ಮೊದಲು ಪ್ಲಸ್ ಮೊದಲು 2 ಸಾರಿ ರಿಪೀಟ್ ಆಗಿದೆ. ಒಂದು ಪದ 2 ಸಾರಿ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ಒಂದು ದ್ವಿರುಕ್ತಿ ಆಗಿರಬೇಕು, ಇಲ್ಲ ಅನುಕರಣೆ ಆಗಿರಬೇಕು. ಓಕೆ, ಒಂದು ಪದ 2 ಸಾರಿ ರಿಪೀಟ್ ಆಗಿದೆ ಅಂದರೆ ಅದು ದ್ವಿರುಕ್ತಿ ಅಥವಾ ಅನುಕರಣೆ ಆಗಿರಬೇಕು. ಆ್ಯಂಡ್ ದ್ವಿರುಕ್ತಿ ಮತ್ತು ಅನುಕರಣೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಅನುಕರಣೆಯಲ್ಲಿ ಒಂದೇ ಪದ 2 ಸಾರಿ ರಿಪೀಟ್ ಆಗುತ್ತೆ, ಬಟ್ ವಿತೌಟ್ ಮೀನಿಂಗ್, ಅಂದರೆ ಮೀನಿಂಗ್ಲೆಸ್ ಆಗಿರುತ್ತೆ. ದ್ವಿರುಕ್ತಿಲಿ ಹಾಗಲ್ಲ, ಅದು ಮೀನಿಂಗನ್ನು ಹೊಂದಿರುತ್ತೆ, ಅರ್ಥವನ್ನು ಹೊಂದಿರುತ್ತೆ, ಪದದ ಅರ್ಥ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲು ಅಂತ ಹೇಳಿದ್ರೆ ಅದು ಫಸ್ಟ್, ಅಂದರೆ ಮೊಟ್ಟ ಮೊದಲು, ಫಸ್ಟ್ ಅಂತ ಹೇಳ್ತೀವಲ್ವಾ. ಇಟ್ ಮೀನ್ಸ್ ಮೊದಲಿಗೆ ಒಂದು ಅರ್ಥ ಇದೆ. ಹಾಗಾಗಿ ಇದನ್ನು ನಾವು ದ್ವಿರುಕ್ತಿಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅಷ್ಟೇ ಡಿಫ್ರೆನ್ಸು. ಒಂದು ಪದ 2 ಸಾರಿ ರಿಪೀಟ್ ಆದರೆ ಅದು ದ್ವಿರುಕ್ತಿ ಮತ್ತು ಅನುಕರಣವೇ ಅನ್ಸ್ಕೊಳ್ಳುತ್ತೆ. ಬಟ್ ಅನುಕರಣವಿದಲ್ಲಿ ಅದಕ್ಕೆ ಅರ್ಥ ಇರೋದಿಲ್ಲ, ದ್ವಿರುಕ್ತಿಲಿ ಆ ಪದಕ್ಕೆ ಅರ್ಥ ಇರುತ್ತೆ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಬೇಗ ಬೇಗ ಬಾ ಅಂತ ಹೇಳ್ತೀವಿ. ಬೇಗ ಅಂತ ಹೇಳಿದ್ರೆ ಜಲ್ದಿ ಜಲ್ದಿ ಬಾ ಅಂತ ಅರ್ಥದಲ್ಲಿ ಬರುತ್ತೆ ಆಗಿರ್ಬೋದು. ಸೊ ಈ ರೀತಿ ಒಂದು ಪದ 2 ಸಾರಿ ಬಂದಾಗ ಮತ್ತೆ ಮತ್ತೆ ಪದೇ ಪದೇ, ಸೊ ಇದೆಲ್ಲ ನಾವು ಏನು ಹೇಳ್ತೀವಿ ಅಂತ ಹೇಳಿದಾಗ ದ್ವಿರುಕ್ತಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಲ್ಲಿ ಆಪ್ಷನ್ 2 ದ್ವಿರುಕ್ತಿ ಆಗಿರುತ್ತೆ. ನೆಕ್ಸ್ಟು ಸಾವಿತ್ರಿಯನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ತೃತೀಯ, ಚತುರ್ಥಿ, ದ್ವಿತೀಯ, ಪಂಚಮಿ. ಸೊ ಸಾವಿತ್ರಿ ಎನ್ನು ಮೀನ್ಸ್ ಅನ್ನು ಅಂತ ಇದೆ. ಅನ್ನು ಅಂತ ಹೇಳಿದಾಗ ಪ್ರಥಮ ಬಂದು ಹೂ ಬರುತ್ತೆ, ದ್ವಿತೀಯ ಬಂದು ಅನ್ನು ಬರುತ್ತೆ, ದ್ವಿತೀಯ ಬಂದು ಅನ್ನು ಬರುತ್ತೆ. ಓಕೆ, ಚತುರ್ಥಿ ಗೆ ಅಥವಾ ಕೆ ಬರುತ್ತೆ, ತೃತೀಯ ಬಂದು ಇಂದ ಬರುತ್ತೆ, ಪಂಚಮಿ ದೆಸೆಯಿಂದ ಬರುತ್ತೆ. ಸೊ ದೆಸೆಯಿಂದ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ.
ಓಳ್ ಅಂತಕ್ಕಂಥದ್ದು ಎ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಕಾರಕರ್ತ ಬಂದಾಗ ಅಥವಾ ಇದು ಬಂದಾಗ ಓಳ್ ಬರುತ್ತೆ. ಓಕೆ, ಸೊ ಈಗ ಸಾವಿತ್ರಿ ಎನ್ನು ಅನ್ನು ಅಂತಕ್ಕಂಥದ್ದು ಏನಾಯಿತು, ಇಲ್ಲಿ ದ್ವಿತೀಯ ಬಂತು. ಆಪ್ಷನ್ 3 ದ್ವಿತೀಯ ಕಾರಕರ್ತ ವಿಭಕ್ತಿ ಪ್ರತ್ಯಯ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಇಲ್ಲಿ ಮಾಡಲಿ ಎಂಬ ಪದದಲ್ಲಿರುವ ಕ್ರಿಯಾರೂಪ ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಇಲ್ಲಿ ಮಾಡಲಿ ಎಂಬುದು ಯಾವ ಒಂದು ಕ್ರಿಯಾರೂಪ? ವಿದ್ಯಾರ್ಥಕ, ನಿಷೇಧಾರ್ಥಕ, ಪ್ರಶ್ನಾರ್ಥಕ, ಸಂಭಾವನಾರ್ಥಕ. ಸೊ ನೋಡಿ ಇಲ್ಲಿ ನಿಷೇಧಾರ್ಥಕ ಅಂದರೆ ಅಲ್ಲೊಂದು ಕ್ರಿಯೆ ನಡೆಯೋದಿಲ್ಲ. ಸೊ ಮಾಡಲಿ ಅಂದರೆ ಕ್ರಿಯೆ ನಡೀತಾ ಇದೆ ಅಂತ ಅರ್ಥ. ಸೊ ನಿಷೇಧಾರ್ಥಕ ಅಂದರೆ ಮಾಡಲಿಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಹಾಗೆ ಈ ಒಂದು ಆಪ್ಷನ್ ತೆಗೆದಾಕ್ತೀವಿ. ಇನ್ನು ಪ್ರಶ್ನಾರ್ಥಕ ಅಂದರೆ ಇಲ್ಲಿ ಪ್ರಶ್ನೆ ಮಾಡಬೇಕು. ಸೊ ಇಲ್ಲಿ ಯಾವುದೇ ಒಂದು ಪ್ರಶ್ನಾರ್ಥಕ ಕಾಣಿಸ್ತಿಲ್ಲ ನಮಗೆ, ಇಲ್ಲ. ಓಕೆ, ಇನ್ನು ಸಂಭಾವನಾರ್ಥಕ ಅಂತ ಹೇಳಿದಾಗ ಅಲ್ಲಿ ಸಂಭಾವನೆ ಆಗಬಹುದು, ಹೋಗಬಹುದು, ಮಾಡಬಹುದು, ಮಾಡಿಯಾನು. ಸೊ ಆ ರೀತಿ ಬಂದದ್ದು ಸಂಭಾವನಾರ್ಥಕ ಆಗಿರುತ್ತೆ. ಸೊ ಮಾಡಲಿ ಅಂತಕ್ಕಂಥದ್ದು ವಿದ್ಯಾರ್ಥಕಕ್ಕೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಕ ಅಂತಕ್ಕಂಥದ್ದು ಆಶೀರ್ವಾದ ಆಗಿರಬಹುದು, ಆಶೀರ್ವಾದ, ಆರೈಕೆ ಆ್ಯಂಡ್ ಈ ಒಂದು ಏನು ಆರೈಕೆ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಆರ್ಡರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಬರ್ತಕ್ಕಂಥ ನಮಗೆ ವಿದ್ಯಾರ್ಥಕದಲ್ಲಿ ನೋಡ್ತಕ್ಕಂಥ ಪದಗಳಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ನೇಹಿತರೆ ಏನಾಗುತ್ತೆ, ಆನ್ಸರ್ ಆಪ್ಷನ್ 1 ವಿದ್ಯಾರ್ಥಕ ಆಗಿರುತ್ತೆ. ಇನ್ನು ನೆಕ್ಸ್ಟ್ ದೇವೇಂದ್ರ ಪದದಲ್ಲಾಗಿರುವ ಸಂಧಿ ಯಾವುದು ಅಂತ ಕೇಳಿದ್ರೆ, ದೇವೇಂದ್ರ ಪದವನ್ನು ಬಿಡಿಸಿ ಬರೋದು ನಮಗೆ ಏನು ಬರುತ್ತೆ ಸ್ನೇಹಿತರೆ, ದೇವ ಪ್ಲಸ್ ಇಂದ್ರ, ದೇವೇಂದ್ರ ಬರುತ್ತೆ. ಇಲ್ಲಿ ಆಕಾರದ ಮುಂದೆ ಈ ಕಾರ ಪರವಾದಾಗ ಬಂದಿರತಕ್ಕಂಥದ್ದು ಯಾವುದು, ಏಕಾರ. ಸೊ ಆ ಕಾರಣ ಮುಂದೆ ಈ ಪದಗಳ ಪರವಾದಾಗ ಏಕಾರ ಬಂದರೆ ಅದೇನಂತ ಕರಿತೀವಿ, ಎ ಅಥವಾ ಐಕಾರ ಬಂದರೆ ನಾವು ಅದನ್ನು ಗುಣಸಂಧಿ ಅಂತ ಕರಿತೀವಿ. ಹೌದಾ? ಸೊ ಆನ್ಸರ್ ಆಪ್ಷನ್ 2 ಗುಣಕಾರ ಆಗಿರುತ್ತೆ. ಇನ್ನು ಸವರ್ಣದೀರ್ಘ ಸಂಧಿ ಅಲ್ಲಿ ಸವರ್ಣಾಕ್ಷರಗಳು ಬರಬೇಕು. ಸೊ ಹೆಣ್ಣು ಸಂಧಿ ಬರಲ್ಲ, ವೃದ್ಧಿ ಸಂಧಿ ಬರಲ್ಲ. ವೃದ್ಧಿ ಸಂಧಿ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಎ ಬಂದಿದ್ದರೆ, ಇಲ್ಲಿ ಎ ಬಂದಿದ್ದರೆ, ಸೊ ಇಲ್ಲಿ ಎ ಆಗಿದ್ದರೆ ಅವಾಗ ನಾವು ವೃದ್ಧಿ ಸಂಧಿಗೆ ತಗೊಳ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 2 ಗುಣಸಂಧಿ ಆಗಿರುತ್ತೆ. ಇಲ್ಲಿ ಎ ಅಥವಾ ಇಲ್ಲಿ ಹಾ ಮುಂದೆ ಈ ಬಂದು ಎ ಆಗುತ್ತೆ, ಅಥವಾ ಈ ಆ ಮುಂದೆ ಹೂ ಬಂದು ಓ ಅಥವಾ ಔಕಾರ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟು ಹೊಸಗನ್ನಡ ಪದದಲ್ಲಾಗಿರುವ ಸಮಾಸ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಸೊ ಹೊಸಗನ್ನಡ ನಾವು ಕನ್ನಡ ಅದೊಂದು ಸಂಧಿ ಪದ ಆಗಿ ನೋಡ್ತೀವಿ ಆ್ಯಂಡ್ ಸಮಾಸ ಪದವಾಗೂ ಸಹ ನೋಡ್ತಾ ಹೋಗ್ತೀವಿ. ಹೊಸಗನ್ನಡ ಪದವನ್ನು ಬಿಡಿಸಿ ಬರೆದಾಗ ನಮಗೆ ಬರ್ತಕ್ಕಂಥದ್ದು ನೋಡಿ, ಅಂದರೆ ಬಿಡಿಸಿ ಬರೆಯೋದು ಅಂದರೆ ವಿಗ್ರಹ ವಾಕ್ಯ ಬಂದರೆ ಸಮಾಸ ಪದ ಆಗುತ್ತೆ, ಬಿಡಿಸಿ ಬರೀತಕ್ಕಂಥದ್ದೇ ಬೇರೆ. ಸೊ ನೋಡಿ, ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ಇಲ್ಲಿ ಕಾಗೆ ಬದಲಾಗಿ ಗಾಗೆ ಬದಲಾಗಿ ಕಾ ಆದೇಶವಾಗಿ ಬಂದರೆ ಇದನ್ನು ಆದೇಶ ಸಂಧಿ ಅಂತ ಕರಿತೀವಿ, ಆದೇಶ ಸಂಧಿ. ಬಟ್ ಹೊಸಗನ್ನಡ ಪದವನ್ನು ಬಿಡಿಸಿ ಅಥವಾ ವಿಗ್ರಹ ವಾಕ್ಯವನ್ನು ಬರೆದಾಗ ಮಾಡ್ತಕ್ಕಂಥದ್ದೇನು, ಹೊಸತು ಪ್ಲಸ್ ಕನ್ನಡ ಅಥವಾ ಹೊಸದು ಪ್ಲಸ್ ಕನ್ನಡ, ಹೊಸತು ಪ್ಲಸ್ ಕನ್ನಡ ಅಥವಾ ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ, ಇದು ವಿಗ್ರಹ ರೂಪ ಆಗಿರುತ್ತೆ. ಓಕೆ, ಇಲ್ಲಿ ಹೊಸದು ಅಂತಕ್ಕಂಥದ್ದು ಏನಾಗಿದೆ, ಒಂದು ವಿಶೇಷಣದಿಂದ ಕೂಡಿರ್ತಕ್ಕಂಥದ್ದು ಆಗಿರುತ್ತೆ. ಪೂರ್ವಪದ ವಿಶೇಷಣದಿಂದ ಕೂಡಿರ್ತಕ್ಕಂಥ ನಾವು ಕರ್ಮಧಾರ್ಯ ಸಮಾಸ ಅಂತ ಕರಿತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 1 ಕರ್ಮಧಾರ್ಯ ಸಮಾಸ. ಇನ್ನು ಬಹುರಿ ಸಮಾಸ ಅಂತ ಅಂದರೆ ಸೊ ಖಂಡಿತವಾಗಿ ಡೆಫಿನೆಟಾಗಿ ಬರಲ್ಲ, ಬಿಕಾಸ್ ಯಾಕಂತಂದರೆ ಅಲ್ಲಿ ಬರ್ತಕ್ಕಂಥ ಪದನೇ ಬೇರೆ ಇರುತ್ತೆ, ಅರ್ಥನೇ ಬೇರೆ ಇರುತ್ತೆ. ಇನ್ನು ದ್ವಿಗು ಸಮಾಸ ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ, ಅಂಕಿ ಅಂಶಗಳಿಂದ ಕೂಡಿರ್ತಕ್ಕಂಥ ದ್ವಿಗು ಸಮಾಸ ಆಗಿರುತ್ತೆ. ದ್ವಂದ್ವ ಸಮಾಸ ಅಂತ ಹೇಳಿದ್ರೆ ಸೇಮ್ ಹ್ಯಾಸ್ ಇಟ್ ಇಸ್. ಈಗ ರಾಮಲಕ್ಷ್ಮಣ ಅಂತ ಏನಿದೆ, ರಾಮರು ಪ್ಲಸ್ ಲಕ್ಷ್ಮಣರು, ರಾಮಲಕ್ಷ್ಮಣರು. ಸೊ ಆ ರೀತಿ ಬರ್ತಕ್ಕಂಥ ದ್ವಂದ್ವ ಸಮಾಸ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ 1 ಕರ್ಮಧಾರ್ಯ ಸಮಾಸ. ನೆಕ್ಸ್ಟ್ ಇವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವುದು ಯಾವುದಂತ ಕೇಳಿದ್ರೆ, ಬಟ್ಟ ಬಯಲು, ಕೆನೆ ಮೊಸರು, ಜುಳು ಜುಳು, ಪದೇ ಪದೇ. ಜೋಡು ನುಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದ್ವಿರುಕ್ತಿ ಮತ್ತು ಅನುಕರಣವೇ ಅಂತ ಹೇಳಿದ್ರೆ ನಾನು ಏನಂತ ಹೇಳಿದೆ, ಒಂದು ಪದ 2 ಸರಿ ಬರ್ತಕ್ಕಂಥದ್ದು ನಾವು ಜೋಡು ದ್ವಿರುಕ್ತಿ ಮತ್ತು ಅನುಕರಣ ಅಂತ ಹೇಳಿದ್ವಿ. ಈಗ ಪದೇ ಪದೇ ಅಂತಕ್ಕಂಥದ್ದು ದ್ವಿರುಕ್ತಿಗೆ ಬರುತ್ತೆ. ಓಕೆ, ಜುಳು ಜುಳು ಬಂದು ಅನುಕರಣೆ ಬರುತ್ತೆ. ಬಟ್ಟ ಬಯಲು ಸಹ ಅಷ್ಟೇ ಈ ಒಂದು ದ್ವಿರುಕ್ತಿ ಬರ್ತಕ್ಕಂಥದ್ದು. ಕೆನೆ ಮೊಸರು ಇದೆ, ಇದು ಜೋಡು ನುಡಿಗೆ ಬರ್ತಕ್ಕಂಥದ್ದು. ಕೆನೆ ಮೊಸರು ಆಪ್ಷನ್ 2. ಬಯಲು ಪ್ಲಸ್ ಬಯಲು, ಬಟ್ಟ ಬಯಲದು ದ್ವಿರುಕ್ತಿಗೆ ಬರುತ್ತೆ. ನೆಕ್ಸ್ಟ್ ಧಗ ಧಗ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಧಗ ಧಗ ಅಂದರೆ ಪದದ ಅರ್ಥ ಏನು? ಸೊ ಒಂದು ಪದ 2 ಸರಿ ರಿಪೀಟ್ ಆಗಿದೆ, ಧಗ ಧಗ. ಬಟ್ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಸ್ನೇಹಿತರೆ, ಅದೊಂದು ನಾವು ಅನುಕರಣೆಯಿಂದ ಮಾಡ್ತಕ್ಕಂಥದ್ದಾಗಿದೆ. ಈಗ ಬೆಂಕಿ ಧಗ ಧಗನೆ ಉರಿಯಿತು. ಓಕೆ, ಸೊ ಅಲ್ಲ ಆನ್ಸರ್ ಏನಾಗುತ್ತೆ, ಆಪ್ಷನ್ 4 ಅನುಕರಣವ್ಯಯ. ನೆಕ್ಸ್ಟ್ ಟೋಪಿ ಹಾಕು ನುಡಿಗಟ್ಟಿನ ಅರ್ಥವನ್ನು ಕೇಳಿದರೆ, ತಲೆಯನ್ನು ಮುಚ್ಚಿಕೋ, ಮೋಸ ಮಾಡು, ಸಹಾಯ ಮಾಡು, ಸುಳ್ಳು ಹೇಳು. ಟೋಪಿ ಹಾಕು ಅಂತ ಹೇಳಿದ್ರೆ ಮೋಸ ಮಾಡು ಅಂತ ಅರ್ಥ ಬರುತ್ತೆ, ಸಹಾಯ ಮಾಡು ಬರಲ್ಲ, ಸುಳ್ಳು ಹೇಳಲ್ಲ. ಸೊ ಟೋಪಿ ಹಾಕೋದನ್ನು ಮೋಸ ಮಾಡೋದು. ಎಸ್, ವಂದ್ಯ ಪದದ ತದ್ಭವ ರೂಪವನ್ನು ಕೇಳಿದರೆ ಸ್ನೇಹಿತರೆ, ವಂದ್ಯ ಅಂತೇಳಿದ್ರೆ ಬರೆಡು ಅಂತ ಅರ್ಥ ಬರುತ್ತೆ, ಅಥವಾ ಬಂಜೆ, ಬರೆಡು. ಸೊ ಈ ರೀತಿ ಅರ್ಥ ಬರುತ್ತೆ. ಸೊ ಆಗಿರಬೇಕಾದ್ರೆ ಇಲ್ಲಿ ಆನ್ಸರ್ ಏನಂತ ಹೇಳಿದ್ರೆ, ವಂದ್ಯ ಪದದ ತದ್ಭವ ರೂಪ ಬಂಜೆ.
ಸೊ ಇದರ ಒಂದು ಸಮಾನಾರ್ಥಕ ಪದನೂ ಸಹ ಆಗಿರುತ್ತೆ ಸ್ನೇಹಿತರೆ. ವಂದ್ಯ ಪದದ ತದ್ಭವ ರೂಪ ಬಂಜೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ರಸೀದಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಅರಬಿ, ಹಿಂದೂಸ್ತಾನಿ, ಪೋರ್ಚುಗೀಸ್ ಮತ್ತು ಉರ್ದು. ಸೊ ರಸೀದಿ ಅಂತಕ್ಕಂಥ ಪದ ಹಿಂದಿಯೋ, ಸೊ ಇದು ಬಂದು ಪೋರ್ಚುಗೀಸ್ ಪದ ಆಗಿರುತ್ತೆ. ಸೊ ಈ ಪೋರ್ಚುಗೀಸ್ ಪದಗಳು ಇನ್ನೂ ನಾವು ನೋಡ್ತಾ ಹೋದರೆ ಮೇಜು ಆಗಿರ್ಬೋದು, ಮೇಜು, ಸಾಬೂನು, ಇಸ್ತ್ರಿ, ಸೊ ಇದೆಲ್ಲ ನಾವು ಪೋರ್ಚುಗೀಸ್ ಪದಗಳನ್ನು ನೋಡ್ತಕ್ಕಂಥದ್ದು ಆಗಿರುತ್ತೆ. ಸೊ ರಸೀದಿನೂ ಅಷ್ಟೇ ಪೋರ್ಚುಗೀಸ್ ಪದ. ನೆಕ್ಸ್ಟ್ ತಕ್ಕೊಂಡು ಪದದ ಗ್ರಾಂಥಿಕ ರೂಪವನ್ನು ಕೇಳಿದರೆ ತಗೋ, ತಂದು ಕೊಡು, ಆ್ಯಂಡ್ ತನಗೆ ಕೊಡು, ತೆಗೆದುಕೊಂಡು. ತಕ್ಕೊಂಡು ಮೀನ್ಸ್ ಆಪ್ಷನ್ 4 ತೆಗೆದುಕೊಂಡು. ನೆಕ್ಸ್ಟು 15ನೇದು ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಸೊ ನೋಡಿ, ಇಲ್ಲಿ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ, ಸೊ ಒಂದಕ್ಕೊಂದು ಹೋಲಿಕೆಯನ್ನು ಮಾಡಿದರೆ. ಅಂತೆ ಅಂತಕ್ಕಂಥದ್ದು ಉಪಮಾವಾಚಕ ಇದೆ, ಸೊ ಹೋಲಿಕೆಯನ್ನು ಮಾಡಿದರೆ. ಸೊ ಹಾಗಾಗಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ 3 ಉಪಮಾ ಅಲಂಕಾರ ಬರ್ತಕ್ಕಂಥದ್ದು ಆಗಿರುತ್ತೆ. ಕಂದ ಪದದಲ್ಲಿರುವ ಒಟ್ಟು ಸಾಲುಗಳ ಸಂಖ್ಯೆಯನ್ನು ಕೇಳಿದರೆ ಸೊ 14 ಅಂತ ಹೇಳಿದರೆ ಅದು ಸಾನೆಟ್ ಅಂತ ಹೇಳ್ತೀವಿ, ಅಥವಾ ಸುನೀತಾ ಸಾನೆಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ 3 ಬರಲ್ಲ, 3ಕ್ಕೆ ತ್ರಿಪದಿ ಅಂತ ಕರಿತೀವಿ, ಆ್ಯಂಡ್ 6ಕ್ಕೆ ಬಂದು ಷಟ್ಪದಿ ಅಂತ ಕರಿತೀವಿ, ಷಟ್ಪದಿ, ಆ್ಯಂಡ್ 4ಕ್ಕೆ ಕಂದ ಪದ್ಯ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಆ ವಾಕ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ. ಈಗ ನೋಡಿ, ಸಾಮಾನ್ಯ ವಾಕ್ಯ ಅಂದರೆ ಒಂದು ಪೂರ್ಣ ಅರ್ಥ ಕೊಡ್ತಕ್ಕಂಥ ಒಂದು ಕ್ರಿಯಾಪದದಿಂದ ಕೂಡಿರ್ತಕ್ಕಂಥದ್ದು, ಅಂದರೆ ಒಂದು ಕ್ರಿಯಾಪದದಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ಸ್ವತಂತ್ರವಾಗಿರ್ತಕ್ಕಂಥದ್ದು ಸಾಮಾನ್ಯ ವಾಕ್ಯ ಬರುತ್ತೆ ಸ್ನೇಹಿತರೆ. ಅಂದರೆ ಒಂದು ಕಂಪ್ಲೀಟಾಗಿ ಪೂರ್ಣ ಅರ್ಥ ಕೊಡ್ತಕ್ಕಂಥ ಒಂದು ಕ್ರಿಯಾಪದದಿಂದ ಹೊಂದಿರತಕ್ಕಂಥ ಒಂದು ವಾಕ್ಯವನ್ನು ನಾವು ಸ್ವತಂತ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಸಂಯೋಜಿತ ವಾಕ್ಯ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ವಾಕ್ಯಗಳನ್ನ ಒಗ್ಗೂಡಿಸಿದಾಗ ಅದು ಪರಿಪೂರ್ಣವಾದ ಅರ್ಥವನ್ನು ಕೊಡ್ತಕ್ಕಂಥದ್ದು. ಎರಡು ವಾಕ್ಯನೇ ಇರುತ್ತೆ, ಬಟ್ ಅಲ್ಲೇನಾಗುತ್ತೆ, ಕ್ರಿಯಾಪದ ಅರ್ಧಂಬರ್ಧ ಕ್ರಿಯಾಧಾತುವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಮಿಶ್ರ ವಾಕ್ಯ ಅಂತಂದರೆ ಒಂದು ಪ್ರಧಾನ ವಾಕ್ಯದ ಅಡಿಯಲ್ಲಿ ಒಂದು ಅಥವಾ ಅನೇಕ ಅಧೀನ ವಾಕ್ಯಗಳು ಸೇರಿದ್ರೆ ಅದೊಂದು ಮಿಶ್ರ ವಾಕ್ಯ ಅಂತ ಕರಿತೀವಿ. ಅಂದರೆ ಅಲ್ಲಿ ಯಾವುದೋ ಒಂದು ಕಾಮ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಅಲ್ಲ, ಕಂಪ್ಲೀಟಾಗಿ ಒಂದೇ ಸೆಂಟೆನ್ಸಲ್ಲಿ ಅದರ ಹಲವಾರು ವಾಕ್ಯಗಳು ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಅದೊಂದು 3-4 ಲೈನಲ್ಲಿ ಒಂದು ವಾಕ್ಯ ಕಂಪ್ಲೀಟಾಗಿ ಹಾಕ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅಂಥದ್ದನ್ನ ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಬಟ್ ಸಂಯೋಜಿತ ವಾಕ್ಯದಲ್ಲಿ 2-3 ವಾಕ್ಯ ಸೇರಿಕೊಂಡಿರುತ್ತೆ, ಒಗ್ಗೂಡಿಸಿರುತ್ತೆ, 2-3 ವಾಕ್ಯ ಸೇರಿಕೊಂಡಿರುತ್ತೆ, ಅದರ ಜೊತೆಗೆ ಕ್ರಿಯಾಪದಗಳು ಸಹ ಸೇರಿಕೊಂಡಿರ್ತವೆ. ಬಟ್ ಅದು ಏನಾಗಿರುತ್ತೆ ಅಂದರೆ ವಾಕ್ಯ ಕಂಪ್ಲೀಟ್ ಆಗಿಬಿಟ್ಟಿರ್ತವೆ. 2-3 ವಾಕ್ಯ ಒಂದೊಂದು ವಾಕ್ಯ ಕಂಪ್ಲೀಟಾಗಿ 2-3 ವಾಕ್ಯ ಸೇರಿಕೊಂಡಿರುತ್ತೆ, ಬಟ್ ಮಿಶ್ರ ವಾಕ್ಯದಲ್ಲಿ ವಾಕ್ಯ ಕಂಪ್ಲೀಟ್ ಆಗಿರೋದಿಲ್ಲ. ಸೊ ಅಲ್ಲೂ ಸಹ 3-4 ವಾಕ್ಯಗಳಿರುತ್ತೆ, ಅದರ ವಾಕ್ಯ ಕಂಪ್ಲೀಟ್ ಆಗಿರೋದಿಲ್ಲ. ಸೊ ಮುಂದೆ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಜಾಣ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವಿದೆ ಎಂಬುದಾಗಿ ಮುಖ್ಯೋಪಾಧ್ಯಾಯರು ತಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಸಂದರ್ಭದಲ್ಲಿ ಪೋಷಕ ವೃಂದಕ್ಕೆ ತಿಳಿಸಿದರು. ಸೊ ಅಲ್ಲಿ ಯಾವುದೋ ಒಂದು ಕಾಮ, ಫುಲ್ ಸ್ಟಾಪ್ ಅಥವಾ ವಾಕ್ಯ ಕಂಪ್ಲೀಟ್ ಆಗಿರ್ತಕ್ಕಂಥ ಕಾಣೋದಿಲ್ಲ ಸ್ನೇಹಿತರೆ. ಸೊ ಅಂಥದ್ದನ್ನ ನಾವೇನಂತ ಕರಿಬೋದು, ಅಮಿಷ್ಟ ವಾಕ್ಯ ಅಂತ ಕರಿತೀವಿ. ಸೊ ಆನ್ಸರ್ ಆಪ್ಷನ್ 1. ಅಧೀನ ವಾಕ್ಯಕ್ಕೆ ಹಲವಾರು ವಾಕ್ಯಗಳು ಸೇರ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಂಥ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಹರ್ಷ, ಆಶ್ಚರ್ಯ, ಸಂತೋಷ ಅಂತೇಳಿದ್ರೆ ಅದು ಭಾವನೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಸ್ನೇಹಿತರೆ. ಸೊ ಉದ್ಧರಣ, ವಿವರಣ, ಪ್ರಶ್ನಾರ್ಥಕ ಅಲ್ಲ. ಸೊ ಅಲ್ಲಿ ನೋಡಿದ ತಕ್ಷಣ ನಾವು ಹೇಳ್ಬಿಡ್ಬೋದು, ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಇದೆಲ್ಲ ಭಾವನೆಗೆ ಸಂಬಂಧಪಟ್ಟಂಥ ವಿಷಯಗಳು, ಪದಗಳು. ಸೊ ಹಾಗೆ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸ್ತಕ್ಕಂಥ, ಭಾವಸೂಚಕ ಅಂದರೆ ಈ ಒಂದು ಚಿಹ್ನೆಯನ್ನು ಬಳಸ್ತಕ್ಕಂಥದ್ದಾಗಿರ್ಬೋದು. ಆಹಾ, ಭಲೆ. ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಜ್ಞಾನಪದದ ವಿರುದ್ಧಾರ್ಥಕ ಪದವನ್ನು ಕೇಳಿದರೆ, ಜ್ಞಾನಪದದ ವಿರುದ್ಧಾರ್ಥಕ ಪದ ಜ್ಞಾನಗೆ ವಿರುದ್ಧಾರ್ಥಕ ಪದ ಅಜ್ಞಾನ. ಆಪ್ಷನ್ 3 ಅಜ್ಞಾನ ಆಗಿರುತ್ತೆ. ನೆಕ್ಸ್ಟ್ ಮಾತ್ಸರ್ಯ ಪದದ ಸಮಾನಾರ್ಥಕ ಪದವನ್ನು ಕೇಳಿದರೆ, ಮಾತ್ಸರ್ಯ ಅಂದರೆ ಇಲ್ಲಿ ಹೊಟ್ಟೆ ಕಿಚ್ಚು ಅನ್ನೋ ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ಹೊಟ್ಟೆ ಕಿಚ್ಚು ಏನಿದೆಯೋ, ಸೊ ಇಲ್ಲಿ ಅಹಂಕಾರ, ದುರಾಸೆ, ಮೋಹ ಬರೋದಿಲ್ಲ. ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಸಾಧಿಸ್ತಕ್ಕಂಥದ್ದು ಆಗಿರ್ಬೋದು, ಅಸೂಯೆ ಪಡ್ತಕ್ಕಂಥದ್ದು ಆಗಿರ್ಬೋದು, ಅಸೂಯೆ, ಹೊಟ್ಟೆ ಕಿಚ್ಚು. ಸೊ ಈ ರೀತಿ ಬೇರೆಯವ್ರು ಬದುಕೋದು ಅಥವಾ ಬೇರೆಯವ್ರು ಮಾಡ್ತಕ್ಕಂಥ ಸಹಿಸ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಸೊ ಅದನ್ನು ನೋಡ್ತಾ ಹೋಗ್ತೀವಿ. ಆನ್ಸರ್ ಆಪ್ಷನ್ 1 ಹೊಟ್ಟೆ ಕಿಚ್ಚು. ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ಮೊದಲ ರಾಷ್ಟ್ರಕವಿ ಬಂದು ನಮಗೆ ಎಂ ಗೋವಿಂದ ಪೈ ಅಂತ ಹೇಳ್ತೀವಿ ಸ್ನೇಹಿತರೆ. ಎಂ ಗೋವಿಂದ ಪೈ.
ಸೊ ಇವರಿಗೆ ಯಾವಾಗ ಸಿಗುತ್ತೆ ಅಂದರೆ 1956ರಲ್ಲಿ ಈ ಒಂದು ರಾಷ್ಟ್ರಕವಿ ಅಂತಕ್ಕಂಥ ಒಂದು ಬಿರುದು ಸಿಗುತ್ತೆ. ಅದಾದ ನಂತರ ಬರ್ತಕ್ಕಂಥ ಕುವೆಂಪು 1964ರಲ್ಲಿ 2ನೇ ರಾಷ್ಟ್ರಕವಿ ಕುವೆಂಪು ಆಗ್ತಾರೆ. ಆ್ಯಂಡ್ ಮೂರನೇದು ಬಂದು GS ಶಿವರುದ್ರಪ್ಪ 2006ರಲ್ಲಿ ಇವರನ್ನು ರಾಷ್ಟ್ರಕವಿ ಅಂತ ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರ್ ಯಾವುದು? ಆಪ್ಷನ್ 2 ಎಂ ಗೋವಿಂದ ಪೈ. ಆ್ಯಂಡ್ ನೆಕ್ಸ್ಟ್ ಇದು ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿದೆ. ನಾಮಪದ ಅಂತ ಹೇಳಿದ ತಕ್ಷಣ ಈಗ ಜಾಣತನ, ಚಂದ್ರನಂತೆ, ಹಿರಿಮೆ, ಬಳೆಗಾರ ಈ 4 ಆಪ್ಷನ್ ನೋಡ್ತಾ ಹೋಗಿ ಸ್ನೇಹಿತರೆ. ನಿಮ್ಗೆ ಎಲ್ಲಿ ನಾಮಪದ ಅಂತ ಅನಿಸುತ್ತೆ? ನಾಮಪದ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿನ ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ. ಹೌದಾ? ಈಗ ಜಾಣತನ ಅಂದರೆ ಯಾವುದ್ರ ದರ ಆಗಿರ್ಬೋದು, ಒಂದು ಪ್ರಾಣಿ ಪಕ್ಷಿ ದರ ಆಗಿರ್ಬೋದು, ಮನುಷ್ಯರ ದರ ಆಗಿರ್ಬೋದು, ಜಾಣತನ. ಚಂದ್ರನಂತೆ. ಸೊ ಇಲ್ಲಿ ನೋಡಿ ಬಳೆಗಾರ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ಹೇಳ್ತೀವಿ ಅಲ್ಲಿ ಬಳೆಗಾರ. ಅದನ್ನು ಒಂದು ನಾಮಪದ ಆಗುತ್ತೆ ಅಲ್ಲಿ. ಸೊ ತದ್ದಿದಂಥ ನಾಮಪದ ಬಂದು ಇಲ್ಲಿ ಬಳೆಗಾರ ಆಗಿರುತ್ತೆ. ಇನ್ನು ಹಿರಿಮೆ ಮತ್ತು ಜಾಣತನ ಬಂದು ತದ್ದಿದಂಥ ಭಾವನಾಮ ಆಗ್ತಕ್ಕಂಥದ್ದು. ಹಿರಿಮೆ ಮತ್ತು ಜಾಣತನ ಬಂದು ತದ್ದಿದಂಥ ಭಾವನಾಮಕ್ಕೆ ಬರುತ್ತೆ. ತನ, ಇಪೆ, ಪೂಮೆ, ಸೊ ಇದೆಲ್ಲ ಬರ್ತಕ್ಕಂಥದ್ದಾಗುತ್ತೆ. ಚಂದ್ರನಂತೆ ಅಂತಕ್ಕಂಥದ್ದು ಅಂತೆ ಏನಿದೆಯೋ ಇದು ತದ್ದಿತಾಂತ ಅವ್ಯಯಕ್ಕೆ ಬರುತ್ತೆ. ಅವ್ಯಯ, ತದ್ದಿತಾಂತ ಅವ್ಯಯ, ಅಂತೆ, ಓಲಾಗಿರ್ಬೋದು, ಗೋಸ್ಕರ, ತನಕ, ಸೊ ಇದೆಲ್ಲ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ತೃತೀಯ ಅಂತ ಹೇಳಿದಾಗ ಕರ್ಣಾರ್ಥ ಬರುತ್ತೆ. ಯಾಕಂತ ಹೇಳಿದ್ರೆ ಕರ್ತೃ ಅಂತಕ್ಕಂಥದ್ದು ಪ್ರಥಮ ಬರುತ್ತೆ, ಪ್ರಥಮ ಕರ್ತೃ. ಕರ್ಮ ಬಂದು ದ್ವಿತೀಯ ಬರುತ್ತೆ, ಕರ್ಣಾರ್ಥ ಬಂದು ತೃತೀಯ. ಆ್ಯಂಡ್ ಸಂಬಂಧ ಬಂದು ಫೋರ್ತ್, ಚತುರ್ಥಿ ಬರುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ಸ್ನೇಹಿತರೆ, ಸೊ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದಾಗ ನೋಡಿ, ವಿಭಕ್ತಿಗಳು ನೋಡ್ತಾ ಹೋದರೆ ಅರ್ಥಗಳು ಕರ್ತೃ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಸೊ ಪ್ರಥಮ ಕರ್ತೃ, ದ್ವಿತೀಯ ಕರ್ಮಾರ್ಥ, ತೃತೀಯ ಆ್ಯಂಡ್ ತೃತೀಯ ಬಂದು ಕರ್ಣಾರ್ಥ ಆಗಿರುತ್ತೆ, ಚತುರ್ಥಿ ಬಂದು ಸಂಪ್ರದಾನ, ಪಂಚಮಿ ಬಂದು ಅಪದಾನ, ಷಷ್ಠಿ ಬಂದು ಸಂಬಂಧ, ಸಪ್ತಮಿ ಬಂದು ಅಧಿಕರಣ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಸೊ ಇಲ್ಲಿ ತೃತೀಯ ಬಂದು ಕರ್ಣಾರ್ಥ, ಆಪ್ಷನ್ 4 ಆಗಿರುತ್ತೆ. ದೇವಲೋಕ ಮತ್ಸ್ಯವಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಈ ವಚನವನ್ನು ಬರೆದಿರ್ತಕ್ಕಂಥ ವಚನಕಾರರು ಯಾರಂತ ಕೇಳಿದರೆ, ದೇವಲೋಕ ಮತ್ಸ್ಯಲೋಕವೆಂಬುದು ಬೇರಿಲ್ಲ. ಸೊ ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಇದೆ, ಸತ್ಯವನ್ನು ನುಡಿರಿ ಅಂತಕ್ಕಂಥದ್ದು ಇದರ ಒಂದು ಅರ್ಥ ಆಗಿದೆ. ಸೊ ಇದನ್ನು ಕೊಟ್ಟಂಥ ಒಂದು ರಚನಾಕಾರರು ಯಾರಂತ ಹೇಳಿದ್ರೆ ಬಸವಣ್ಣ, ಆಪ್ಷನ್ 1 ಬಸವಣ್ಣ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಕರ್ನಾಟಕ ಸಂಗೀತ ಪಿತಾಮಹ ಎಸ್ ಪುರಂದರದಾಸರು ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇವರ ಅಂಕಿತ ಯಾವುದಂತ ಕೇಳಿದರೆ ಪುರಂದರ ವಿಠಲ ಅಂತಕ್ಕಂಥದ್ದು ಇವರ ಅಂಕಿತ ನಾಮ ಆಗಿರುತ್ತೆ. ಇನ್ನು ಉಳಿದಂತೆ ಗೋಪಾಲ ವಿಠಲ ಬಂದು ಗೋಪಾಲದಾಸರಾಗಿರ್ತಾರೆ, ಗೋಪಾಲದಾಸ. ಆ್ಯಂಡ್ ರಂಗವಿಠಲ ಬಂದು ಶ್ರೀಪಾದ ರಾಯರ ಒಂದು ಅಂಕಿತ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಬಂದು 25 ಕ್ವೆಶನ್ನು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಪೇಪರ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಯೂಸ್ ಆದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.